ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರಾದ ಶ್ರೀ ನಿತಿನ್ ನಬೀನ್ ಅವರು ರಾಷ್ಟ್ರೀಯ ಅಧ್ಯಕ್ಷರ ಜವಾಬ್ದಾರಿ ವಹಿಸಿಕೊಂಡ ನಂತರ ಮೊದಲನೇ ಬಾರಿಗೆ ಕರ್ನಾಟಕಕ್ಕೆ ಅಧಿಕೃತ ಪ್ರವಾಸಕ್ಕಾಗಿ ಬಂದಿದ್ದಾರೆ. ಬೆಳಗ್ಗೆ 10:30ರಿಂದ ಸಂಸದರು, ಶಾಸಕರು, ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾಧ್ಯಕ್ಷರ ಮೇಲ್ಪಟ್ಟ ಪಕ್ಷದ ಪ್ರಮುಖರ ಜೊತೆಯಲ್ಲಿ ಸಂವಾದ ನಡೆಸಿದರು. ಆ ಒಂದು ಸಭೆಯಲ್ಲಿ ನಮ್ಮ ಪಕ್ಷ ವಿಚಾರ, ಪರಿಶ್ರಮ ಮತ್ತು ಸಂವಾದದಿಂದಾಗಿ ಶೂನ್ಯದಿಂದ 22 ರಾಜ್ಯಗಳಲ್ಲಿ ಅಧಿಕಾರ ನಡೆಸುವಷ್ಟರ ಮಟ್ಟಿಗೆ, ಶೂನ್ಯದಿಂದ 400ಕ್ಕೂ ಹೆಚ್ಚು ಸಂಸದರನ್ನು ಹೊಂದುವ ಮಟ್ಟಿಗೆ, ಶೂನ್ಯದಿಂದ 2000ಕ್ಕೂ ಹೆಚ್ಚು ಶಾಸಕರನ್ನು ಗೆಲ್ಲಿಸುವ ಮಟ್ಟಿಗೆ ಬೆಳೆದಿದೆ. ಹಾಗಾಗಿ ಪ್ರತಿಯೊಬ್ಬ ಪಕ್ಷದ ಮುಖಂಡರು, ಶಾಸಕರು ಕಾರ್ಯಕರ್ತರ ಜೊತೆಗೆ ಆತ್ಮೀಯವಾಗಿರ್ತಕ್ಕಂಥ ಸಂಬಂಧವನ್ನು ಇಟ್ಕೊಳ್ಬೇಕು. ಜನರೊಟ್ಟಿಗೆ ಸಂವಾದ ನಡೆಸಬೇಕು. ಜನಪರ ಕಾರ್ಯಗಳ ಮೂಲಕ ಜನರ ಮನಸ್ಸನ್ನು ಗೆಲ್ಲಬೇಕು. ಜನಪರ ಹೋರಾಟಗಳ ಮೂಲಕ ಸಮಸ್ಯೆಗಳ ನಿವಾರಣೆಗೆ ನೇತೃತ್ವವನ್ನು ಕೊಡಬೇಕು. ಸಮಸ್ಯೆಗಳ ನಿವಾರಣೆಗಾಗಿ ಪ್ರಯತ್ನಿಸಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಜನರಿಗೆ ಯಾವ ವಿಶ್ವಾಸವನ್ನು ಮೂಡಿಸಿ ಅಧಿಕಾರಕ್ಕೆ ಬಂದಿತ್ತೋ ಆ ವಿಶ್ವಾಸವನ್ನು ಉಳಿಸ್ಕೊಳ್ಳೋದ್ರೊಳಗೆ ವಿಫಲ ಆಗಿದೆ. ಭ್ರಷ್ಟಾಚಾರದ ವಿರುದ್ಧ ಮಾತನಾಡಿ ಈಗ ಪ್ರತಿಯೊಬ್ಬ ಮಂತ್ರಿ ಭ್ರಷ್ಟಾಚಾರದಲ್ಲೇ ತೊಡಗಿದ್ದಾರೆ. ಹೆಚ್ಚಿನ ಮಂತ್ರಿಮಂಡಲದ ಸದಸ್ಯರುಗಳ ಮೇಲೆ ಭ್ರಷ್ಟಾಚಾರದ ಆರೋಪ ಇದೆ. ಮುಖ್ಯಮಂತ್ರಿಗಳು ಕೂಡ ಭ್ರಷ್ಟಾಚಾರದ ಆರೋಪದಿಂದ ಮುಕ್ತರಾಗಿಲ್ಲ. ಜನರ ಬದುಕನ್ನು ಹಸನು ಮಾಡುವ ಭರವಸೆಯನ್ನು ಕೊಟ್ಟಂಥ ಕಾಂಗ್ರೆಸ್ ಪಾರ್ಟಿ ಬೆಲೆ ಏರಿಕೆಯ ಮೂಲಕ ಜನರ ಬದುಕನ್ನು ದುಸ್ತರಗೊಳಿಸಿದೆ. ಅವ್ರು ಹೇಳಿದರು, ನಾನು ಕೇಳಿದ್ದೇನೆ, ಎಲ್ಲ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಹಿಂದೆ ಕಾಂಗ್ರೆಸ್ನ ನೀತಿ ಇದೆ ಅನ್ನುವ ಮಾತನ್ನ ಹೇಳಿದರು. ಕೇವಲ ಗ್ಯಾರಂಟಿಯ ಪ್ರಚಾರದಲ್ಲಿ ಅವರು ತೊಡಗಿದ್ದಾರೆ. ಆದರೆ ಜನರ ಬದುಕಿಗೆ ಗ್ಯಾರಂಟಿ ಇಲ್ಲದಂತಾಗಿದೆ. ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ. ರೈತರು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ. ಯುವಕರು ಹತಾಶರಾಗಿದ್ದಾರೆ. ಅತಿ ಹೆಚ್ಚು ಪ್ರಮಾಣದಲ್ಲಿ ಮಹಿಳೆಯರ ನಾಪತ್ತೆ ಪ್ರಕರಣಗಳಿದ್ದಾವೆ. ಈ ಎಲ್ಲ ವೈಫಲ್ಯಗಳು ಈ ಸರ್ಕಾರದಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದ್ದಾವೆ ಅಂತಕ್ಕಂಥ ಮಾತನ್ನು ಹೇಳೋದ್ರ ಜೊತೆಗೆ
ಕೇವಲ ವೈಫಲ್ಯಗಳಿಂದ ಬಿಜೆಪಿ ಅಧಿಕಾರಕ್ಕೆ ಬರಲಿಕ್ಕೆ ಸಾಧ್ಯ ಇಲ್ಲ. ಕಾಂಗ್ರೆಸ್ಸು ವಿಫಲತೆಯನ್ನು ಹೊಂದಿದೆ ಅನ್ನೋ ಕಾರಣಕ್ಕೆ ನಾವೇ ಅಧಿಕಾರಕ್ಕೆ ಬಂದ್ಬಿಡ್ತೀವಿ ಅನ್ನುವಂಥ ಭ್ರಮೆಯಲ್ಲಿ ಬಿಜೆಪಿಯ ಮುಖಂಡರುಗಳು ಇರಬಾರ್ದು ಅಂತಕ್ಕಂಥ ಕಿವಿ ಮಾತನ್ನು ಕೂಡ ಹೇಳಿದರು. ಅದಕ್ಕೆ ಅವರು ತಮಿಳುನಾಡಿನ ಉದಾಹರಣೆಯನ್ನು ಕೊಟ್ಟರು. ತಮಿಳುನಾಡಿನಲ್ಲಿ DMK ವೈಫಲ್ಯ ಎದ್ದು ಕಾಣ್ತಾ ಇತ್ತು. ಆ ವೈಫಲ್ಯದಲ್ಲಿ ಅಧಿಕಾರಕ್ಕೆ ಬರ್ಬೋದು ಅನ್ನುವಂಥ ವಿಶ್ವಾಸ AIDMKಗಿತ್ತು. ಮಧ್ಯದಲ್ಲಿ TVK ಅಂತ ಪಕ್ಷ DMKಯ ವೈಫಲ್ಯದ ಲಾಭವನ್ನು ಪಡೀತು. ಹಾಗಾಗಿ ಬಿಜೆಪಿಯ ನಾಯಕರುಗಳು ನೆಕ್ಸ್ಟ್ ನಮ್ಮದೇ ಅಧಿಕಾರ ಅಂತ ಸುಮ್ಮನೆ ಕೂರಬಾರ್ದು, ನೀವು ಪರ್ಯಾಯವನ್ನು ಕೊಡಬೇಕು. ಆ ಪರ್ಯಾಯ ಮೋದಿಜಿ ಹೇಗೆ ದೇಶಕ್ಕೆ ಪರ್ಯಾಯವನ್ನು ಕೊಟ್ಟಿದ್ದಾರೋ, ಜಾಗತಿಕ ಸಂಕಷ್ಟಗಳ ನಡುವೆನೂ ದೇಶವನ್ನು ಸುರಕ್ಷಿತವಾಗಿಡುವಂಥ ಕೆಲಸವನ್ನು ಎಲ್ಲ ಕ್ಷೇತ್ರಗಳಲ್ಲೂ ಮಾಡ್ತಾ ಇದ್ದಾರೆ. ಜಗತ್ತಿನ 65ಕ್ಕೂ ಹೆಚ್ಚು ರಾಷ್ಟ್ರಗಳಲ್ಲಿ ವಾರಕ್ಕೆ 2 ದಿನ ಮಾತ್ರ ಪೆಟ್ರೋಲ್ ಡೀಸೆಲ್ ಸರಬರಾಜು ಆಗ್ತಾ ಇದೆ. ಆದರೆ ನಮ್ಮ ರಾಜ್ಯದಲ್ಲಿ ವಾರಕ್ಕೆ 7 ದಿನ ಪೆಟ್ರೋಲ್ ಡೀಸೆಲ್ ಸಿಗುತ್ತೆ. ಅದಕ್ಕಾಗಿ ದೂರದೃಷ್ಟಿಯ ಯೋಜನೆಗಳು, ಭವಿಷ್ಯದಲ್ಲಿ ಬರುವ ಸವಾಲುಗಳನ್ನು ಎದುರಿಸೋದಕ್ಕೆ ಬೇಕಾದಂಥ ಸಿದ್ಧತೆ, ಹಾಗೆಯೇ ಕರ್ನಾಟಕದಲ್ಲೂ ಅಂಥದೇ ಒಂದು ನೇತೃತ್ವದ ಪರ್ಯಾಯವನ್ನು ನಾವು ಕೊಡಬೇಕು. ಇಲ್ಲಿ ಉದ್ಯೋಗ ಸೃಷ್ಟಿ ಮಾಡ್ತಕ್ಕಂಥ, ಮೂಲಸೌಕರ್ಯಕ್ಕೆ ಒತ್ತು ಕೊಡ್ತಕ್ಕಂಥ, ರೈತರಿಗೆ ಭರವಸೆಯನ್ನು ಮೂಡಿಸ್ತಕ್ಕಂಥ, ವಿಶ್ವಾಸಾರ್ಹವಾಗಿರ್ತಕ್ಕಂಥ ಪರ್ಯಾಯವನ್ನು ಕಟ್ಟಿಕೊಡಬೇಕು. ಅದಕ್ಕಾಗಿ ಕಾಂಗ್ರೆಸ್ ವೈಫಲ್ಯಗಳನ್ನು ಹಿಡಿದುಕೊಂಡು ನಿರಂತರ ಜನಪರ ಹೋರಾಟದ ಮೂಲಕ ಜನರ ಜೊತೆಗೆ ಸಂವಾದದ ಮೂಲಕ ಒಂದು ತಂಡವಾಗಿ ಕೆಲಸ ಮಾಡಬೇಕು ಅನ್ನುವಂಥ ಸೂಚನೆಯನ್ನು ಕೊಟ್ಟಿದ್ದಾರೆ. ಇಲ್ಲಿರೋದು ಕಾಂಗ್ರೆಸ್ಸು ಕಳೆದ 3 ವರ್ಷಗಳಲ್ಲಿ ಜನರ ಬದುಕನ್ನು ಬದಲಾಯಿಸುವ ಯಾವ ಕೆಲಸವನ್ನು ಮಾಡಿಲ್ಲ. ಬದಲಿಗೆ ಕೇವಲ ಪ್ರಚಾರ ಪಡೆಯುವ ತಂತ್ರವನ್ನಷ್ಟೇ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಹಾಗಾಗಿ ಪ್ರತಿ ವಿಧಾನಸಭಾ ಕ್ಷೇತ್ರ ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ಈ 3 ವರ್ಷಗಳ ಆಡಳಿತ ವೈಫಲ್ಯದ ಕುರಿತಾಗಿ ಆರೋಪ ಪಟ್ಟಿಯನ್ನು, ಚಾರ್ಜ್ ಶೀಟ್ನ ತಯಾರಿಸಿ ಜನಪರ ಹೋರಾಟವನ್ನು ಮಾಡಿ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ದಾರೆ. ಹಾಗೆಯೇ ಕರ್ನಾಟಕ ಕೇವಲ ದಕ್ಷಿಣದಲ್ಲಿ ಮಾತ್ರ ಅಲ್ಲ, ದೇಶದಲ್ಲೇ ಬಲವಾದ ಸಂಘಟನೆಯನ್ನು ಹೊಂದಿರತಕ್ಕಂಥ ಒಂದು ರಾಜ್ಯ. ಇಲ್ಲಿ ನಾವು ಜನಪರ ಹೋರಾಟ ಮಾಡಿದ್ರೆ ಜನರೇ ನಮಗೆ ಅಧಿಕಾರಕ್ಕೆ ಬರುವ ಶಕ್ತಿಯನ್ನು ಕೊಡ್ತಾರೆ ಅಂತಕ್ಕಂಥ ಮಾತನ್ನು ಕೂಡ ಅವರು ಹೇಳಿದ್ದಾರೆ. ಈ ಹಿಂದೆ 2018ರ ವಿಧಾನಸಭಾ ಚುನಾವಣೆಯಲ್ಲಿ ರಾಷ್ಟ್ರೀಯ ಅಧ್ಯಕ್ಷರು ಚಿತ್ರದುರ್ಗ ಜಿಲ್ಲೆಯಲ್ಲಿ ಚುನಾವಣಾ ಸಮಯದಲ್ಲಿ ಕೆಲಸ ಮಾಡಿದ ತನ್ನ ಅನುಭವವನ್ನು ಕೂಡ ಹಂಚಿಕೊಂಡರು. ಕೆಲವು ಸಂಗತಿಗಳನ್ನು ನಾನು ಕರ್ನಾಟಕದಿಂದಲೂ ಕೂಡ ಕಲ್ತಿದ್ದೇನೆ ಮತ್ತು ಅಳವಡಿಸಿ ತನ್ನ
ಸಾರ್ವಜನಿಕ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೀನಿ ಅಂತಕ್ಕಂಥ ಮಾತನ್ನು ಕೂಡ ಅವರು ಹೇಳಿದರು. ಪಕ್ಷದ ಅಜೆಂಡಾಕ್ಕಿಂತ ದೊಡ್ಡ ಸಂಗತಿ ವ್ಯಕ್ತಿಗತವಾಗಿ ಯಾರೂ ಇಟ್ಕೊಳ್ಳದೆ ಕರ್ನಾಟಕ ರಾಜ್ಯದ ಹಿತಕ್ಕಾಗಿ ನೀವು ಕೆಲಸ ಮಾಡಿದರೆ ಕರ್ನಾಟಕದ ರಾಜ್ಯದ ಜನ ಪಕ್ಷದ ಹಿತವನ್ನು ರಕ್ಷಿಸುವ ಕೆಲಸ ಮಾಡ್ತಾರೆ. ನೀವು ಕರ್ನಾಟಕ ರಾಜ್ಯದ ಜನರ ಹಿತವನ್ನು ರಕ್ಷಿಸುವ ನೇತೃತ್ವವನ್ನು ವಹಿಸಿ ಅಂತಕ್ಕಂಥ ಕಿವಿ ಮಾತನ್ನು ಕೂಡ ನಮಗೆ ಹೇಳಿದ್ದಾರೆ. ವಯಸ್ಸು ಚಿಕ್ಕದಾದರೂ ಕೂಡ ಅನುಭವ ದೊಡ್ಡದಿದೆ. ಒಬ್ಬ ಅನುಭವಿ ಕಾರ್ಯಕರ್ತ ರಾಷ್ಟ್ರೀಯ ಬಿಜೆಪಿಯ ಚುಕ್ಕಾಣಿಯನ್ನು ಹಿಡಿದಿದ್ದಾರೆ ಅನ್ನೋದು ಅವರ ಮಾತಿನ ಮೂಲಕ ನಮಗೆ ವ್ಯಕ್ತ ಆಯಿತು.